ಕರ್ನಾಟಕದ ಬಹಳ ಶ್ರೇಷ್ಠ ಹಾಸ್ಯ ನಟ, ಪೋಷಕ ನಟರಾದಂತಹ ಆತ್ಮೀಯ ವ್ಯಕ್ತಿ, ಸರಳ ವ್ಯಕ್ತಿತ್ವದ ಬ್ಯಾಂಕ್ ಜನಾರ್ದನ್ ಅಂತಲೇ ಅವರು ಪ್ರಸಿದ್ಧಿ ಪಡೆದಿದ್ದರು. ಬಿಕಾಸ್ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದರಿಂದ ನಮ್ಮ ಆತ್ಮೀಯ ಬ್ಯಾಂಕ್ ಜನಾರ್ದನ್ ನಿನ್ನೆ ರಾತ್ರಿ 2:30 ಗಂಟೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ರಾತ್ರಿ 2:30 ಗಂಟೆಗೆ ಅವರು ನಿಧನರಾಗಿದ್ದಾರೆ ಅನ್ನೋ ಸುದ್ದಿನ ತಿಳಿಸೋದಕ್ಕೆ ಬಹಳ ವಿಷಾದ ಪಡ್ತಾ ಇದ್ದೀನಿ. ಆಸ್ಪತ್ರೆಯ ಎಲ್ಲ ಪ್ರಕ್ರಿಯೆ ಮುಗಿಸಿ ಇದೀಗ ಅವರ ಸ್ವಗೃಹಕ್ಕೆ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಅವರ ಪುತ್ರ ಗುರು ಇಲ್ಲಿದ್ದಾರೆ. ಇಲ್ಲಿ ಈಗ ಮನೆಯಲ್ಲಿ ಕೆಲವೊಂದು ಪೂಜಾ ನಿಯಮಗಳು ಅವರ ಮನೆಯ ಪದ್ಧತಿ ಪ್ರಕಾರ ಅದನ್ನು ಮಾಡೋದಿದೆ. ಸುಮಾರು ಒಂದು 12:30 ತನಕ ಇಲ್ಲಿ ಆ ಪ್ರಕ್ರಿಯೆ ನಡೆಯುತ್ತೆ. 12:30 ನಂತರ ಚಿತ್ರೋದ್ಯಮದಲ್ಲಿ ಮತ್ತು ಅವರ ಅಭಿಮಾನಿಗಳು ಸುಮಾರು ಜನ ರವೀಂದ್ರ ಕಲಾಕ್ಷೇತ್ರಕ್ಕೆ ಸಾರ್ವಜನಿಕ ದರ್ಶನಕ್ಕಾಗಿ ನೀವು ಒಂದು ಏರ್ಪಾಡು ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರೋದರಿಂದ ಇಲ್ಲಿಂದ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಸುಮಾರು 2 ಗಂಟೆಯ ಆಸುಪಾಸಿಗೆ ಅಲ್ಲಿಗೆ ತಂದು ಅಲ್ಲಿ ಸಾರ್ವಜನಿಕರ ಮತ್ತು ನಮ್ಮ ಚಿತ್ರೋದ್ಯಮದ ಎಲ್ಲ ಆತ್ಮೀಯರು ಹಾಗೂ ಅಭಿಮಾನಿಗಳ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿ ಸುಮಾರು 2 ಗಂಟೆಯಿಂದ ಬಹುಶಃ 3-3:30 ಗಂಟೆ ತನಕ 1.5 ಗಂಟೆಗಳ ಕಾಲ ಅಲ್ಲ ಕಲಾಕ್ಷೇತ್ರದಲ್ಲಿ ದರ್ಶನ ಮಾಡಬಹುದು. 3:30 ನಂತರ ಅಂತ್ಯಕ್ರಿಯೆಯನ್ನು ಕಲಾಕ್ಷೇತ್ರದಿಂದ ಪೀಣ್ಯದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಪೀಣ್ಯ ಕ್ರಿಮಿಟೋರಿಯಂ ಇದೆ ಗೊರಗುಂಟೆ ಪಾಳ್ಯದ ಹತ್ತಿರ. ಅಲ್ಲಿಗೆ ಸುಮಾರು ಒಂದು 4-4:30ಗೆ ಅಲ್ಲಿ ಪಾರ್ಥಿವ ಶರೀರ ತಲುಪಿದ ನಂತರ ಅಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರ ಫ್ಯಾಮಿಲಿಯವ್ರು ಮಾಡಿದ್ದಾರೆ. ಗುರು ಇಲ್ಲಿದ್ದಾರೆ. ಅವರಿಗೆ ಒಬ್ಬರೇ ಪುತ್ರ ಬ್ಯಾಂಕ್ ಜನಾರ್ದನ್ ಅವರಿಗೆ, ನಮ್ಮ ಗುರು ಹಾಗೂ 3 ಜನ ಹೆಣ್ಮಕ್ಳು. ಕೆಲವೊಂದು ಅವರು ಮೂಲತಃ ಹೊಳಲ್ಕೆರೆಯವರಾಗಿರೋದ್ರಿಂದ ಅಲ್ಲಿಂದ ಕೆಲವೊಂದು ಬಂಧು ಬಾಂಧವರು ಇಲ್ಲಿಗೆ ಆಗಮಿಸಬೇಕಾಗಿದೆ. ಅವರು ಎಲ್ಲ ಬಂದ ನಂತರ ಈ ಪ್ರಕ್ರಿಯೆಗಳು ಇಲ್ಲಿ 12-12:30 ಇಲ್ಲಿಂದ ಹೊರಟು ಕಲಾಕ್ಷೇತ್ರ ತಲುಪಿ ಕಲಾಕ್ಷೇತ್ರದಲ್ಲಿ 1-1.5 ಗಂಟೆಗಳ ಕಾಲ ಅಲ್ಲಿಟ್ಟು ಅಲ್ಲಿಂದ ಪೀಣ್ಯ ಕ್ರಿಮಿಟೋರಿಯಮ್ಮಿಗೆ ತೊಗೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಇದು ಮಾಧ್ಯಮದ ಮುಖಾಂತರ ಅವರ ಅಭಿಮಾನಿಗಳಿಗೆ ಮತ್ತು ಚಿತ್ರೋದ್ಯಮದಲ್ಲಿ ಅವರ ಆತ್ಮೀಯರು ಯಾರಿದ್ರು ಎಲ್ಲರೂ ಆತ್ಮೀಯರೇ ಅವರಿಗೆ. ಅಜಾತಶತ್ರು ನಮ್ಮ ಬ್ಯಾಂಕ್ ಜನಾರ್ದನ್ ಅವರೆಲ್ಲರ ಗಮನಕ್ಕೆ, ಯಾಕೆಂದರೆ ಪಾಪ ಎಲ್ಲರೂ ನೋಡಬೇಕು ಅಂತ ದೂರವಾಣಿ ಕರೆನ ಗುರು ಅವ್ರಿಗೆ ಮಾಡ್ತಾ ಇದ್ದಾರೆ. ಗುರು ಅವ್ರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದಕ್ಕೂ ಗೊತ್ತಾಗ್ತಿಲ್ಲ. ನಾನು ಬೆಳಗ್ಗೆನೇ ಆಸ್ಪತ್ರೆಗೆ ಫೋನ್ ಮಾಡಿದ ತಕ್ಷಣ ಬೆಳಗ್ಗೆ 5:00 ಗುರು ನನಗೆ ಫೋನ್ ಮಾಡಿದ್ರು. ಮೊದಲು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಚಿತ್ರೋದ್ಯಮಕ್ಕೆಲ್ಲ ತಿಳಿಸಿ ಅಂತ. ಚಿತ್ರೋದ್ಯಮಕ್ಕೆ ತಿಳಿಸಿದ್ದೀನಿ. ಈ ಒಂದು ಏರ್ಪಾಡು ತಮ್ಮ ಗಮನಕ್ಕೆ ಬಂದರೆ ಎಲ್ಲರೂ ದರ್ಶನ ಪಡೆಯೋದಕ್ಕೆ ಮನೆಗೆ ಬಂದರೆ 12:30 ತನಕ ಬರ್ಬೋದು. ಕಲಾಕ್ಷೇತ್ರ ಆದರೆ 2-3:30 ತನಕ ಅಲ್ಲಿ, ಹಾಗೂ ಅಲ್ಲಿ ದರ್ಶನ ಮಾಡೋಕ್ಕಾಗದೇ ಇದ್ದರೆ ಪೀಣ್ಯ ಕ್ರಿಮಿಟೋರಿಯಮ್ಗೆ ಬರಬಹುದು. ನಮಸ್ಕಾರ. ಕ್ಷತ್ರಿಯ ಇದು ಮರಾಠಿಗರು, ಮರಾಠ ಸಂಪ್ರದಾಯ ಅಂದರೆ ಕ್ಷತ್ರಿಯ ಸಂಪ್ರದಾಯದ ರೀತಿಯಲ್ಲಿ ಅವರು ಅಂತ್ಯಕ್ರಿಯೆ ನೆರವೇರಿಸ್ತಾರೆ. ಸುಮಾರು ಒಂದು 20 ದಿವಸಗಳಿಂದಲೇ ಅವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಅವರು ರೆಗ್ಯುಲರ್ ಆಗಿ ವಿಕ್ರಮ್ ಆಸ್ಪತ್ರೆಗೆ ಅವರು ಹೋಗ್ತಾ ಇದ್ದಿದ್ದು ಟ್ರೀಟ್ಮೆಂಟ್ಗೆ. ವಿಕ್ರಮ್ ಈಗ ಮಣಿಪಾಲ್ ವಿಕ್ರಮ್ ಆಗಿದೆಯಲ್ಲ, ಅಲ್ಲಿ ಪುತ್ರ ಅವ್ರನ್ನ ಸೇರಿಸಿದ್ರು. ದೂರವಾಣಿ ಮಾಡಿದಾಗ ಅವ್ರ ಪುತ್ರ ಹೇಳಿದ್ರು, ಈ ಥರ ಅಪ್ಪಂಗೆ ಮೈ ಚೆನ್ನಾಗಿಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಂತ. ನಾನು ಜನಾರ್ದನ್ನು ಮತ್ತು ನಮ್ಮ ಅಶೋಕ್ ಅವರು, ಡಾಕ್ಟರ್ ಅಶೋಕ್ ಅವರು, ನಾವು ರೆಗ್ಯುಲರ್ ಆಗಿ ಪ್ರತಿ ದಿವಸ ಮಾತಾಡ್ಕೊತಿದ್ವಿ. ಸೊ ಯಾವಾಗ ಜನಾರ್ದನ್ ಫೋನ್ ತೆಗೆಯಲ್ಲ ನಮಗೆ ಗಾಬರಿ, ಏನೋ ತೊಂದರೆ ಆಗಿದೆ ಅಂತ. ಹಾಗೆಯೇ ಒಂದು ದಿವಸ ಅವ್ರ ಪುತ್ರ ಫೋನ್ ತೊಗೊಂಡ್ರು, ಈ ಥರ ಅಡ್ಮಿಟ್ ಮಾಡಿದ್ವಿ ಅಪ್ಪನ ಅಂತ. ಸುಮಾರು ಒಂದು 10 ದಿವಸಗಳ ಅಲ್ಲಿ ಟ್ರೀಟ್ಮೆಂಟ್ ನಂತರ ಅವ್ರು ಚೇತರಿಸ್ಕೊಂಡು ಮನೆಗೆ ಬಂದಿದ್ದರು. ಮನೆಗೆ ಬಂದು ಒಂದು ಮನೇಲಿ 3 ದಿವಸ ಚೆನ್ನಾಗೇ ಇದ್ದರು. ಕಳೆದ ಶುಕ್ರವಾರ ಮಧ್ಯಾಹ್ನ ಊಟನೂ ಮಾಡಿದ್ದಾರೆ. ಏನೋ ಸ್ವಲ್ಪ ಉಸಿರಾಟ ತೊಂದರೆ ಆಗಿ ಮತ್ತೆ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು, ಸೇಮ್ ವಿಕ್ರಮ್ ಮಣಿಪಾಲ್ ಹಾಸ್ಪಿಟ್ಲಿಗೆ. ಶುಕ್ರವಾರದಿಂದ ಅವರು ICUನಲ್ಲಿ ಆಕ್ಸಿಜನ್ನಲ್ಲಿ ಇದ್ದರು. ನಿನ್ನೆ ರಾತ್ರಿ ತೀವ್ರವಾದ ಒಂದು ಉಸಿರಾಟದ ತೊಂದರೆಯಿಂದಾಗಿ ಸಮಸ್ಯೆಗಳು ಜಾಸ್ತಿಯಾಗಿ ಅಂತಿಮವಾಗಿ ಕಿಡ್ನಿ ಫೇಲ್ ಆಗಿ ಅವರು ತೀರ್ಕೊಂಡಿದ್ದಾರೆ ಅಂತ ವರದಿ. ಸೊ ಹಾಗಾಗಿ ತುಂಬ ದೊಡ್ಡ ಪ್ರತಿಭೆನ
500 ಚಿತ್ರಗಳಲ್ಲಿ ಪಾತ್ರ ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯ ನಟರು, ಆತ್ಮೀಯ ಸ್ನೇಹಿತರು ಆದ ಜನಾರ್ದನ್ ಅವ್ರನ್ನ ಕಳ್ಕೊಂಡಿದ್ದೀವಿ. ನೋವಿನ ವಿಚಾರ. ಗುರು ಅವರೇನಾದರೂ ಕರ್ನಾಟಕದ ಬಹಳ ಶ್ರೇಷ್ಠ ಹಾಸ್ಯ ನಟ, ಪೋಷಕ ನಟರಾದಂತಹ ಆತ್ಮೀಯ ವ್ಯಕ್ತಿ, ಸರಳ ವ್ಯಕ್ತಿತ್ವದ ಬ್ಯಾಂಕ್ ಜನಾರ್ದನ್ ಅಂತಲೇ ಅವರು ಪ್ರಸಿದ್ಧಿ ಪಡೆದಿದ್ದರು. ಬಿಕಾಸ್ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದರಿಂದ ನಮ್ಮ ಆತ್ಮೀಯ ಬ್ಯಾಂಕ್ ಜನಾರ್ದನ್ ನಿನ್ನೆ ರಾತ್ರಿ 2:30 ಗಂಟೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ರಾತ್ರಿ 2:30 ಗಂಟೆಗೆ ಅವರು ನಿಧನರಾಗಿದ್ದಾರೆ ಅನ್ನೋ ಸುದ್ದಿನ ತಿಳಿಸೋದಕ್ಕೆ ಬಹಳ ವಿಷಾದ ಪಡ್ತಾ ಇದ್ದೀನಿ. ಆಸ್ಪತ್ರೆಯ ಎಲ್ಲ ಪ್ರಕ್ರಿಯೆ ಮುಗಿಸಿ ಇದೀಗ ಅವರ ಸ್ವಗೃಹಕ್ಕೆ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಅವರ ಪುತ್ರ ಗುರು ಇಲ್ಲಿದ್ದಾರೆ. ಇಲ್ಲಿ ಈಗ ಮನೆಯಲ್ಲಿ ಕೆಲವೊಂದು ಪೂಜಾ ನಿಯಮಗಳು ಅವರ ಮನೆಯ ಪದ್ಧತಿ ಪ್ರಕಾರ ಅದನ್ನು ಮಾಡೋದಿದೆ. ಸುಮಾರು ಒಂದು 12:30 ತನಕ ಇಲ್ಲಿ ಆ ಪ್ರಕ್ರಿಯೆ ನಡೆಯುತ್ತೆ. 12:30 ನಂತರ ಚಿತ್ರೋದ್ಯಮದಲ್ಲಿ ಮತ್ತು ಅವರ ಅಭಿಮಾನಿಗಳು ಸುಮಾರು ಜನ ರವೀಂದ್ರ ಕಲಾಕ್ಷೇತ್ರಕ್ಕೆ ಸಾರ್ವಜನಿಕ ದರ್ಶನಕ್ಕಾಗಿ ನೀವು ಒಂದು ಏರ್ಪಾಡು ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರೋದರಿಂದ ಇಲ್ಲಿಂದ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಸುಮಾರು 2 ಗಂಟೆಯ ಆಸುಪಾಸಿಗೆ ಅಲ್ಲಿಗೆ ತಂದು ಅಲ್ಲಿ ಸಾರ್ವಜನಿಕರ ಮತ್ತು ನಮ್ಮ ಚಿತ್ರೋದ್ಯಮದ ಎಲ್ಲ ಆತ್ಮೀಯರು ಹಾಗೂ ಅಭಿಮಾನಿಗಳ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿ ಸುಮಾರು 2 ಗಂಟೆಯಿಂದ ಬಹುಶಃ 3-3:30 ಗಂಟೆ ತನಕ 1.5 ಗಂಟೆಗಳ ಕಾಲ ಅಲ್ಲ ಕಲಾಕ್ಷೇತ್ರದಲ್ಲಿ ದರ್ಶನ ಮಾಡಬಹುದು. 3:30 ನಂತರ ಅಂತ್ಯಕ್ರಿಯೆಯನ್ನು ಕಲಾಕ್ಷೇತ್ರದಿಂದ ಪೀಣ್ಯದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಪೀಣ್ಯ ಕ್ರಿಮಿಟೋರಿಯಂ ಇದೆ ಗೊರಗುಂಟೆ ಪಾಳ್ಯದ ಹತ್ತಿರ. ಅಲ್ಲಿಗೆ ಸುಮಾರು ಒಂದು 4-4:30ಗೆ ಅಲ್ಲಿ ಪಾರ್ಥಿವ ಶರೀರ ತಲುಪಿದ ನಂತರ ಅಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರ ಫ್ಯಾಮಿಲಿಯವ್ರು ಮಾಡಿದ್ದಾರೆ. ಗುರು ಇಲ್ಲಿದ್ದಾರೆ. ಅವರಿಗೆ ಒಬ್ಬರೇ ಪುತ್ರ ಬ್ಯಾಂಕ್ ಜನಾರ್ದನ್ ಅವರಿಗೆ, ನಮ್ಮ ಗುರು ಹಾಗೂ 3 ಜನ ಹೆಣ್ಮಕ್ಳು. ಕೆಲವೊಂದು ಅವರು ಮೂಲತಃ ಹೊಳಲ್ಕೆರೆಯವರಾಗಿರೋದ್ರಿಂದ ಅಲ್ಲಿಂದ ಕೆಲವೊಂದು ಬಂಧು ಬಾಂಧವರು ಇಲ್ಲಿಗೆ ಆಗಮಿಸಬೇಕಾಗಿದೆ. ಅವರು ಎಲ್ಲ ಬಂದ ನಂತರ ಈ ಪ್ರಕ್ರಿಯೆಗಳು ಇಲ್ಲಿ 12-12:30 ಇಲ್ಲಿಂದ ಹೊರಟು ಕಲಾಕ್ಷೇತ್ರ ತಲುಪಿ ಕಲಾಕ್ಷೇತ್ರದಲ್ಲಿ 1-1.5 ಗಂಟೆಗಳ ಕಾಲ ಅಲ್ಲಿಟ್ಟು ಅಲ್ಲಿಂದ ಪೀಣ್ಯ ಕ್ರಿಮಿಟೋರಿಯಮ್ಮಿಗೆ ತೊಗೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಇದು ಮಾಧ್ಯಮದ ಮುಖಾಂತರ ಅವರ ಅಭಿಮಾನಿಗಳಿಗೆ ಮತ್ತು ಚಿತ್ರೋದ್ಯಮದಲ್ಲಿ ಅವರ ಆತ್ಮೀಯರು ಯಾರಿದ್ರು ಎಲ್ಲರೂ ಆತ್ಮೀಯರೇ ಅವರಿಗೆ. ಅಜಾತಶತ್ರು ನಮ್ಮ ಬ್ಯಾಂಕ್ ಜನಾರ್ದನ್ ಅವರೆಲ್ಲರ ಗಮನಕ್ಕೆ, ಯಾಕೆಂದರೆ ಪಾಪ ಎಲ್ಲರೂ ನೋಡಬೇಕು ಅಂತ ದೂರವಾಣಿ ಕರೆನ ಗುರು ಅವ್ರಿಗೆ ಮಾಡ್ತಾ ಇದ್ದಾರೆ. ಗುರು ಅವ್ರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದಕ್ಕೂ ಗೊತ್ತಾಗ್ತಿಲ್ಲ. ನಾನು ಬೆಳಗ್ಗೆನೇ ಆಸ್ಪತ್ರೆಗೆ ಫೋನ್ ಮಾಡಿದ ತಕ್ಷಣ ಬೆಳಗ್ಗೆ 5:00 ಗುರು ನನಗೆ ಫೋನ್ ಮಾಡಿದ್ರು. ಮೊದಲು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಚಿತ್ರೋದ್ಯಮಕ್ಕೆಲ್ಲ ತಿಳಿಸಿ ಅಂತ. ಚಿತ್ರೋದ್ಯಮಕ್ಕೆ ತಿಳಿಸಿದ್ದೀನಿ. ಈ ಒಂದು ಏರ್ಪಾಡು ತಮ್ಮ ಗಮನಕ್ಕೆ ಬಂದರೆ ಎಲ್ಲರೂ ದರ್ಶನ ಪಡೆಯೋದಕ್ಕೆ ಮನೆಗೆ ಬಂದರೆ 12:30 ತನಕ ಬರ್ಬೋದು. ಕಲಾಕ್ಷೇತ್ರ ಆದರೆ 2ರಿಂದ 3:30 ತನಕ ಅಲ್ಲಿ, ಹಾಗೂ ಅಲ್ಲಿ ದರ್ಶನ ಮಾಡೋಕ್ಕಾಗದೇ ಇದ್ದರೆ ಪೀಣ್ಯ ಕ್ರಿಮಿಟೋರಿಯಮ್ಗೆ ಬರಬಹುದು. ನಮಸ್ಕಾರ. ಕ್ಷತ್ರಿಯ ಇದು ಮರಾಠಿಗರು, ಮರಾಠ ಸಂಪ್ರದಾಯ ಅಂದರೆ ಕ್ಷತ್ರಿಯ ಸಂಪ್ರದಾಯದ ರೀತಿಯಲ್ಲಿ ಅವರು ಅಂತ್ಯಕ್ರಿಯೆ ನೆರವೇರಿಸ್ತಾರೆ. ಸುಮಾರು ಒಂದು 20 ದಿವಸಗಳಿಂದಲೇ ಅವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ. ಅವರು ರೆಗ್ಯುಲರಾಗಿ ವಿಕ್ರಮ್ ಆಸ್ಪತ್ರೆಗೆ ಅವರು ಹೋಗ್ತಾ ಇದ್ದಿದ್ದು ಟ್ರೀಟ್ಮೆಂಟ್ಗೆ. ವಿಕ್ರಮ್ ಈಗ ಮಣಿಪಾಲ್ ವಿಕ್ರಮ್ ಆಗಿದೆಯಲ್ಲ, ಅಲ್ಲಿ ಪುತ್ರ ಅವ್ರನ್ನ ಸೇರಿಸಿದ್ರು. ದೂರವಾಣಿ ಮಾಡಿದಾಗ ಅವ್ರ ಪುತ್ರ ಹೇಳಿದ್ರು, ಈ ಥರ ಅಪ್ಪಂಗೆ ಮೈ ಚೆನ್ನಾಗಿಲ್ಲ, ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಂತ. ನಾನು ಜನಾರ್ದನ್ನು ಮತ್ತು ನಮ್ಮ ಅಶೋಕ್ ಅವರು, ಡಾಕ್ಟರ್ ಅಶೋಕ್ ಅವರು, ನಾವು ರೆಗ್ಯುಲರಾಗಿ ಪ್ರತಿ ದಿವಸ ಮಾತಾಡ್ಕೊತಿದ್ವಿ. ಸೊ ಯಾವಾಗ ಜನಾರ್ದನ್ ಫೋನ್ ತೆಗೆಯಲ್ಲ ನಮಗೆ ಗಾಬರಿ, ಏನೋ ತೊಂದರೆ ಆಗಿದೆ ಅಂತ. ಹಾಗೆಯೇ ಒಂದು ದಿವಸ ಅವ್ರ ಪುತ್ರ ಫೋನ್ ತೊಗೊಂಡ್ರು, ಈ ಥರ ಅಡ್ಮಿಟ್ ಮಾಡಿದ್ವಿ ಅಪ್ಪನ ಅಂತ. ಸುಮಾರು ಒಂದು 10 ದಿವಸಗಳ ಅಲ್ಲಿ ಟ್ರೀಟ್ಮೆಂಟ್ ನಂತರ ಅವ್ರು ಚೇತರಿಸ್ಕೊಂಡು ಮನೆಗೆ ಬಂದಿದ್ದರು. ಮನೆಗೆ ಬಂದು ಒಂದು ಮನೇಲಿ 3 ದಿವಸ ಚೆನ್ನಾಗೇ ಇದ್ದರು. ಕಳೆದ ಶುಕ್ರವಾರ ಮಧ್ಯಾಹ್ನ ಊಟನೂ ಮಾಡಿದ್ದಾರೆ. ಏನೋ ಸ್ವಲ್ಪ ಉಸಿರಾಟ ತೊಂದರೆ ಆಗಿ ಮತ್ತೆ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದು, ಸೇಮ್ ವಿಕ್ರಮ್ ಮಣಿಪಾಲ್ ಹಾಸ್ಪಿಟ್ಲಿಗೆ. ಶುಕ್ರವಾರದಿಂದ ಅವರು ICUನಲ್ಲಿ ಆಕ್ಸಿಜನ್ನಲ್ಲಿ ಇದ್ದರು. ನಿನ್ನೆ ರಾತ್ರಿ ತೀವ್ರವಾದ ಒಂದು ಉಸಿರಾಟದ ತೊಂದರೆಯಿಂದಾಗಿ
ಸಮಸ್ಯೆಗಳು ಜಾಸ್ತಿಯಾಗಿ ಅಂತಿಮವಾಗಿ ಕಿಡ್ನಿ ಫೇಲ್ ಆಗಿ ಅವರು ತೀರ್ಕೊಂಡಿದ್ದಾರೆ ಅಂತ ವರದಿ. ಸೊ ಹಾಗಾಗಿ ತುಂಬ ದೊಡ್ಡ ಪ್ರತಿಭೆನ 500 ಚಿತ್ರಗಳಲ್ಲಿ ಪಾತ್ರ ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯ ನಟರು, ಆತ್ಮೀಯ ಸ್ನೇಹಿತರು ಆದ ಜನಾರ್ದನ್ ಅವ್ರನ್ನ ಕಳ್ಕೊಂಡಿದ್ದೀವಿ. ನೋವಿನ ವಿಚಾರ. ಗುರು ಅವರೇನಾದರೂ